ಫಿಶ್ ಫ್ರೈ ಮಾಡ್ಕೊಡ್ತಿ. ಬರ್ರಿ ಫಿಶ್ ಫ್ರೈ ಮಾಡಕ್ಕೆ ನಾನು ನೋಡ್ರಿ ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ, ಕಸ್ತೂರಿ ಮೆಥಿ ಮತ್ತು ಉಪ್ಪು, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮೂರನ್ನು ಜಜ್ಜಿಟ್ಕೊಂಡೀನಿ. ಅದೊಂದು ಇಷ್ಟ ಐತಿ. ಇವನ್ನಿಷ್ಟು ಮಿಕ್ಸ್ ಮಾಡಿಕೊಂಡು ಇದು ತೊಳೆದಿಟ್ಕೊಂಡಿರೋಂಥ ಫ್ರೆಶ್ಶಿಗೆ ಹಾಕ್ಕೊಳತ್ತೀನಿ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡೆ. ನಾನು ಹುಣಸೆ ಹಣ್ಣು ಹಾಕ್ಕೊಂಡಿಲ್ಲ, ಫಿಶ್ ಕಮ್ಮಿ ಇರೋದ್ರಿಂದ ಹುಣಸೆ ಹಣ್ಣು ಭಾಳ ಹಾಕಿದೆ ಅಂಥೇಳಿ ನಾನು ನಿಂಬೆಹಣ್ಣು ಹಾಕ್ಕೊಳತ್ತೀನಿ. ಈ ರೀತಿ ಸ್ವಚ್ಛಾಗಿ ತೊಳೆದಿಟ್ಕೊಂಡೀನಿ. ಈ ಎಲ್ಲ ಮಸಾಲೆನೂ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡ್ರಿ ಎಲ್ಲನೂ ಕೈಲೇ ಈ ರೀತಿ ಎಲ್ಲ ಮಸಾಲೆನೂ ಒಳಗೆ ಹೊರಗೆ ಹಂಗೆ ಹಚ್ಕೊಂಡಿದ್ದೀನಿ. ಮತ್ತು ನಾನು ಈಗ ನಿಂಬೆಹಣ್ಣು ಹಿಂಡಾತೀನಿ. ಮೊದಲು ಬರೀ ಹಂಗೆ ಹಸಿ ಮಸಾಲೆನ ಹಚ್ಕೊಂಡೆ. ಈ ರೀತಿ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು, ಹುಳಿ ಜಾಸ್ತಿ ಬೇಕಂದ್ರೆ ಒಂದು ಹಾಕ್ಕೋಬೋದ್ರಿ, ಬೇಡ ಅಂತ ಹೇಳಿದ್ರೆ ಅರ್ಧ. ಈಗ ನೋಡ್ರಿ ಇದಕ್ಕೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳತ್ತೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕೋಟಿಂಗ್ ಚೆಂದಾಗಿ ಬರ್ತೈತಿ, ಮ್ಯಾಗಿಂದ ಕಿತ್ತು ಹೋಗಂಗಿಲ್ಲ. ಹಾಗಾಗಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಈಗ ನೋಡ್ರಿ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಸ್ತೀನಿ. ಕಾರ್ನ್ಫ್ಲೋರ್ ಹಾಕಿಂದ ಸ್ವಲ್ಪ ಹೊತ್ತು ಕಾರ್ನ್ಫ್ಲೋರ್ ಎಲ್ಲ ಕಡೆ ಆಗೋ ಥರ ಮಿಕ್ಸ್ ಆಗೋ, ಮಸಾಲೆ ಒಳಗೆಲ್ಲ ಮಿಕ್ಸ್ ಆಗೋ ಥರ ಹಿಂಗೆ ಕೈಲಿನ ಸ್ವಲ್ಪ ಹೊತ್ತು ಫಿಶಿಗೆಲ್ಲ ಸವರ್ಕೋಬೇಕು ರೀ. ಅದಾದ ತಕ್ಷಣ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಮುಚ್ಚಿದ ತಕ್ಷಣ ನೋಡ್ರಿ ಹಿಂಗೆ ಫುಲ್ಲೆಲ್ಲ ಮಸಾಲೆ ಚೆಂದಾಗಿ ಹಿಡಿದಿತ್ತು. ಒಂದು ತಾಸು ಇಟ್ಟಿದ್ದೆ ನಾನು, ಸ್ವಲ್ಪ ಟೈಮ್ ಇರೋದ್ರಿಂದ. ಟೈಮ್ ಇರಲಿಲ್ಲ ಅಂದ್ರೆ ಅರ್ಧ ತಾಸಿಗೆ ಮಾಡ್ಬೋದು. ಈಗ ನೋಡಿರಿ ನಾನು ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡೇನಿ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಹಿಂಗೆ ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆನೂ ಕಮ್ಮಿ ಯೂಸ್ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ಕೊಬೋದು. ಹಾಗಾಗಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದೆ. ಮತ್ತು ಒಂದು ಬೌಲ್ ಒಳಗೆ ಒಂದು ಸ್ವಲ್ಪ ಬಾಂಬೆ ರವೆ ಮತ್ತು ಸ್ವಲ್ಪ ಉಪ್ಪು ಖಾರ ಹಾಕೀನಿ. ಇದೇನು ಫುಲ್ ಫಿಶ್ ಎಲ್ಲ ಕೋಟಿಂಗ್ ಆಗೈತಲ್ಲ, ಇದನ್ನು ಅದ್ರೊಳಗೆ ಎದ್ದಿ ಮತ್ತು ನಾನು ತೆವಿ ಮೇಲೆ ಹಾಕಿದ್ದೀನಿ. ತೆವಿ ಇದ್ರೆ ತೆವಿ ಒಳಗೂ ಮಾಡ್ಕೊಬೋದ್ರಿ. ನಾನು ಇದು ಪ್ಯಾನ್ ಇರೋದ್ರಿಂದ, ಆಮೇಲೆ ಫಿಶ್ ಫ್ರೈ ಸ್ವಲ್ಪ ಇರೋದ್ರಿಂದ ಇದ್ರೊಳಗೆ ಹಾಕ್ಕೊಳತ್ತೀನಿ. ಬಾಳಿತ್ತು ಅಂತ ಹೇಳಿದ್ರೆ ದೊಡ್ಡ ತೆವಿ ಒಳಗೂ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಾಳಿಗೆ ಒಳಗೆ ಹಾಕಿ ಕರ್ಕೋಬೋದು. ಅದೇ ರೀತಿ ನಾನು 4 ಪೀಸ್ನೂ ಈ ರೀತಿ ಮಾಡಿಕೊಂಡು ಪ್ಯಾನ್ ಒಳಗೆ ಹಾಕ್ಕೊಳತ್ತೀನಿ. ಈ ರೀತಿ